ಕಣ್ಣೀರಿನ ಸಮುದ್ರವಾದ ಇರಾನ್ 165 ವಿದ್ಯಾರ್ಥಿನಿಯರ ವಿದಾಯ. ಅಮೆರಿಕದ ಅಜೇಯ ಯುದ್ಧ ನೌಕೆಯ ಮೇಲೆ ದಾಳಿ. ನಮಸ್ಕಾರ ವೀಕ್ಷಕರೇ, ಇಡೀ ಮಧ್ಯಪ್ರಾಚ್ಯ ಇಂದು ಅಕ್ಷರಶಃ ಒಂದು ಕುಲುಮೆಯಂತೆ ಬೇಯ್ತಾಗಿದೆ. ದಿನ ಬೆಳಗಾದ್ರೆ ಯಾವ ಕ್ಷಿಪಣಿ ಎಲ್ಲಿಂದ ಬಂದು ಅಪ್ಪಳಿಸತ್ತೋ, ಯಾರು ಸುಟ್ಟು ಭಸ್ಮವಾಗ್ತಾರೋ ಅನ್ನೋ ಭೀಕರ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಇದೇ ಸ್ಥಿತಿ ಮುಂದುವರೆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇಡೀ ಮಿಡಲ್ ಈಸ್ಟ್ ಭವಿಷ್ಯವೇ ಸರ್ವನಾಶವಾಗುವ ಹಂತಕ್ಕೆ ಬಂದು ನಿಂತಿದೆ. ಒಂದು ಕಡೆ ಜಗತ್ತಿನ 20%ಕ್ಕೂ ಹೆಚ್ಚು ಕಚ್ಚಾ ತೈಲ ಪೂರೈಕೆ ಮಾಡುವ ಜೀವನಾಡಿ ಹಾರ್ಮೂಸ್ ಜಲಸಂಧಿ ಬಂದ್ ಆಗ್ಬಿಟ್ಟಿದೆ. ಇನ್ನೊಂದು ಕಡೆ ಕುವೈತ್, UAE, ಕತಾರ್ ಸೇರಿದಂತೆ ಅಮೆರಿಕದ ಬೃಹತ್ ಸೇನಾ ನೆಲೆಗಳಿರುವ ಹಲವಾರು ಅರಬ್ ಪ್ರದೇಶಗಳ ಮೇಲೆ ಇರಾನ್ ಹಿಂದೆ ಮುಂದೆ ಯೋಚನೆ ಮಾಡದೆ ಭಾರೀ ದಾಳಿ ನಡೆಸ್ತಾಗಿದೆ. ಹೀಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗ್ತಾ ಇರುವ ಸಮಯದಲ್ಲೇ ಇರಾನ್ ರಾಜಧಾನಿ ತೆಹರಾನ್ ಮತ್ತೊಮ್ಮೆ ಸೇಡಿಗೆ ಸೇಡುವಂತ ಗುಡುಕ್ತಾಗಿದೆ. ಇದಕ್ಕೆ ಕಾರಣ ಇರಾನ್ ನೆಲದಲ್ಲಿ ನಡೆದ ಆ ಒಂದು ಕರುಣಾಜನಕ ಘಟನೆ. ಇರಾನ್ ನೆಲದಲ್ಲಿ ನೂರಾರು ಮುಗ್ಧ ವಿದ್ಯಾರ್ಥಿಗಳ ಸಾಮೂಹಿಕ ಅಂತ್ಯಕ್ರಿಯೆಯನ್ನ ಕಣ್ಣೀರಿನ ಕೋಡಿಯ ನಡುವೆ ನೆರವೇರಿಸಲಾಗಿದೆ. ಅಷ್ಟಕ್ಕೂ ಆ 155 ಮುಗ್ಧ ವಿದ್ಯಾರ್ಥಿನಿಯರು ಜೀವ ಬಿಟ್ಟಿದ್ದೇಗೆ? ಪರಮಾಣು ಬಾಂಬ್ ವಿಚಾರಕ್ಕೆ ಶುರುವಾದ ಆ ಆಪರೇಷನ್ ರೋರಿಂಗ್ ಲಯನ್ನ ಅಸಲಿ ಕಥೆಗೇನು? ಅಮೆರಿಕದ ಅತಿದೊಡ್ಡ ಮತ್ತು ಅಜೇಯ ನೌಕೆ USS ಅಬ್ರಹಂ ಲಿಂಕನ್ ಇರಾನ್ ಅಟ್ಯಾಕ್ಗೆ ಪುಡಿಯಾಗಿದ್ದು ಹೇಗೆ? ಖಮೇನಿ ಜೊತೆಗೆ ಇರಾನಿನ ಇಬ್ಬರು ಬಲಿಷ್ಠ ಕಮಾಂಡ್ಗಳು ಇಹಲೋಕ ತ್ಯಜಿಸಿದ್ರ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಆ ಮುಗ್ಧ ವಿದ್ಯಾರ್ಥಿನಿಯರ ಕರಾಳ ಕಥೆಯನ್ನ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ನಿಮಗೇನನ್ಸುತ್ತೆ? ಬೇಗ ನಿಲ್ಲಿಸಬೇಕಾ ಅಥವಾ ಇದರಲ್ಲಿ ಯಾರಾದರೂ ದೊಡ್ಡವ್ರು ಯಾರಾದರೂ ಮತ್ತೆ ಸಾಯ್ಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಇರಾನ್ಗೋ ಅಥವಾ ಇಸ್ರೇಲ್ ಅಮೇರಿಕಾಗೋ? ಜೊತೆಗೆ ನಮ್ಮ ದೇಶವನ್ನು ಕಾಯ್ತಾ ಇರುವ, ಗಡಿಯನ್ನು ಕಾಯ್ತಾ ಇರುವಂತಹ ನಮ್ಮ ಸೈನಿಕರಿಗೆ ದೊಡ್ಡದೊಂದು ಇಲ್ಲಿಂದಲೇ ಸಲಾಂ ಹೊಡಿಲೇಬೇಕು. ಅದಕ್ಕೋಸ್ಕರ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಇಸ್ರೇಲ್ ಮತ್ತು ಅಮೆರಿಕದ ಪಡೆಗಳು ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಆರಂಭಿಸಿ ಈಗಾಗಲೇ 4 ದಿನಗಳೇ ಕಳೆದು ಹೋಗಿದೆ. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ ಅಂತ ಪಟ್ಟು ಹಿಡಿದಿದ್ದೇ ತಡ ಡೆಡ್ಲಿ ಆಪರೇಷನ್ಗೆ ಪ್ರಮುಖ ಕಾರಣವಾಗಿದೆ. ಆದರೆ ಈ ಯುದ್ಧದ ಕಾರ್ಮೋಡಗಳ ನಡುವೆ ಒಂದು ಭೀಕರವಾದ, ಇಡೀ ಜಗತ್ತೇ ಕಣ್ಣೀರು ಹಾಕುವಂತಹ ಘಟನೆಯೊಂದು ನಡೆದು ಹೋಗಿದೆ. ಯುದ್ಧ ಶುರುವಾದ ಮೊದಲ ದಿನ ಇಸ್ರೇಲ್ ಹಾಗೂ ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ ರಾಜಧಾನಿ ತೆಹರಾನ್ ಮೇಲೆ ಭಾರೀ ಬಾಂಬ್ ಆರಂಭ ಮಾಡಿದ್ವು. ಆ ಸಮಯದಲ್ಲಿ ಇರಾನ್ನಲ್ಲಿ ಎಂದಿನಂತೆ ಶಾಲಾ ಕಾಲೇಜುಗಳು ನಡೀತಾಗಿದ್ವು. ಯಾರು ಏನು ಊಹಿಸುವ ಮುನ್ನವೇ ಆಕಾಶದಿಂದ ನುಗ್ಗಿ ಬಂದ ಬೃಹದಾಕಾರದ ಕ್ಷಿಪಣಿಯೊಂದು ನೇರವಾಗಿ ಬಂದು ವಿದ್ಯಾರ್ಥಿಗಳು ಕಲಿತಾ ಇದ್ದ ಶಾಲೆಯ ಮೇಲೆಯೇ ಬಂದಪ್ಪಳಿಸಿದೆ. ಆ ಕ್ಷಣದ ಭೀಕರತೆಯನ್ನ ಊಹೆ ಮಾಡಿಕೊಳ್ಳೋದಕ್ಕೂ ಅಸಾಧ್ಯ. ಆ ದೊಡ್ಡ ಶಾಲಾ ಕಟ್ಟಡ ಕ್ಷಣ ಮಾತ್ರದಲ್ಲಿ ಮಣ್ಣಲ್ಲಿ ಧೂಳಾಗಿ ಹೋಯಿತು. ಆ ಕಟ್ಟಡದೊಳಗೆ ಪಾಠ ಕೇಳ್ತಾಗಿದ್ದ, ಭವಿಷ್ಯದ ಕನಸುಗಳನ್ನು ಕಣ್ಗಳಲ್ಲೇ ತುಂಬಿಕೊಂಡಿದ್ದ ಆ ಸುಮಾರು 165 ಮುಗ್ಧ ವಿದ್ಯಾರ್ಥಿನಿಯರು ತಮ್ಮ ಉಸಿರನ್ನ ಶಾಶ್ವತವಾಗಿ ಚೆಲ್ಲಿದ್ರು. ಈ ಘಟನೆ ಇಡೀ ಜಗತ್ತಿನಾದ್ಯಂತ ಭಾರಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎಲ್ಲೆಡೆ ತೀವ್ರ ಮರುಕ ವ್ಯಕ್ತವಾಗ್ತಾಗಿದೆ. ಹೀಗಿದ್ದಾಗ ಮಂಗಳವಾರದಂದು ಇರಾನ್ ಪ್ರಜೆಗಳು, ಪೋಷಕರು ಭಾರಿ ದೊಡ್ಡ ಮಟ್ಟದಲ್ಲಿ ಒಗ್ಗೂಟಿ ಆ 165 ವಿದ್ಯಾರ್ಥಿನಿಯರ ಸಾಮೂಹಿಕ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಮುಗ್ಧ ಮಕ್ಕಳ ಕಳೆಬರಹಗಳನ್ನು ಮಣ್ಣಿನಡೆಗೆ ಸೇರಿಸುವ ಆ ದೃಶ್ಯ ನೋಡಿದ ಪ್ರತಿಯೊಬ್ಬರ ಕಣ್ಣಲ್ಲೂ ರಕ್ತದ ಕಣ್ಣೀರು ಹರಿತಾಗಿತ್ತು. ಇದೇ ಸಮಯದಲ್ಲಿ ನೆರೆದಿದ್ದ ಲಕ್ಷಾಂತರ ಜನರ ಬಾಯಿಂದ ಸೇಡಿಗೆ ಸೇಡು ಅನ್ನುವಂತಹ ಆಕ್ರೋಶದ ಘೋಷಣೆ ಕೂಡ ಮುಗಿಲು ಮುಟ್ಟುವಂತೆ ಮೊಳಗಿದೆ. ಈ ಘಟನೆಯ ನಂತರ ಇರಾನ್ ಪರಿಸ್ಥಿತಿ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮಿತ್ರರೇ, ಆಪರೇಷನ್ ರೋರಿಂಗ್ ಲಯನ್ ಕಾರ್ಯಾಚರಣೆಯ ಮೊದಲ ದಿನವೇ ಪಾಶ್ಚಿಮಾತ್ಯ ಪಡೆಗಳಿಗೆ ಒಂದು ಬಹುದೊಡ್ಡ ಯಶಸ್ಸು ಸಿಕ್ತು. ಇರಾನನ್ನ ದಶಕಗಳಿಂದ ತನ್ನ ಹಿಡಿದಿಟ್ಟುಕೊಂಡಿದ್ದಂತಹ ಸರ್ವಾಧಿಕಾರಿ ಅಲಿ ಖಮೇನಿ ಅವರ ಅಧ್ಯಾಯ ಇಸ್ರೇಲ್ ಪಡೆಗಳು ಶಾಶ್ವತವಾಗಿ ಮುಕ್ತಾಯಗೊಳಿಸಿದ್ವು. ಇದು ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಒಕ್ಕೂಟಕ್ಕೆ ಸಿಕ್ಕಾಪಟ್ಟೆ ಖುಷಿ ತರಿಸಿತ್ತು. ಆದರೆ ಆಪರೇಷನ್ ಕೇವಲ ಖಮೇನಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇಸ್ರೇಲ್ ದಾಳಿಯಲ್ಲಿ ಇರಾನ್ ಸರ್ವಾಧಿಕಾರಿ ಮೃತಪಟ್ಟಿರುವುದು ಕನ್ಫರ್ಮ್ ಆದ ನಂತರದಲ್ಲಿ ಮತ್ತೊಂದು ಬಹುದೊಡ್ಡ ಬಿರುಗಾಳಿ ಇರಾನ್ ನೆಲಕ್ಕೆ ಅಪ್ಪಳಿಸಿತ್ತು. ಖಮೇನಿ ಮಾತ್ರವಲ್ಲ, ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪೆಟ್ಸ್ನ ಮುಖ್ಯ ಕಮಾಂಡರ್ ಆಗಿದ್ದ ಮೊಹಮ್ಮದ್ ಪಾಕ್ಪೂರ್ ಮತ್ತು ಇರಾನ್ ರಕ್ಷಣಾ ಮಂಡಳಿಯ ಅತ್ಯಂತ ಪ್ರಭಾವಿ ಕಾರ್ಯದರ್ಶಿ ಅಲಿ ಶಾಕ್ಮನಿ ಕೂಡ ಈ ಭೀಕರ ದಾಳಿಯಲ್ಲಿ
ಸುಟ್ಟು ಕರಕಲಾಗಿದ್ದಾರೆ. ಒಂದೇ ಏಟಿಗೆ ಇರಾನಿನ 3 ಬೃಹತ್ ಆಧಾರ ಸ್ತಂಭಗಳು ಧರೆಗುರುಳಿದ್ದು ಇರಾನ್ ಸೇನೆಗೆ ದಿಕ್ಕೆ ತೋಚಿದಂತಾಗಿದೆ. ಇದೀಗ ಇರಾನ್ ತನ್ನ ನಾಯಕರ ಮತ್ತು ಮುಗ್ಧ ಮಕ್ಕಳ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಭಾರಿ ದೊಡ್ಡ ಮರುದಾಳಿಗೆ ಸ್ಕೆಚ್ ಹಾಕಿವೆ. ಖಮೇನಿ ಮತ್ತು ಕಮಾಂಡೋಗಳ ನಿರ್ಗಮನ ಅಥವಾ ಇವರ ಸಾವಿನ ನಂತರ ಇರಾನ್ ಅಕ್ಷರಶಃ ಕೊತ ಕುದಿತಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಂದ್ಕೊಂಡಿದ್ನೋ ಅದನ್ನೇ ಸಾಧಿಸಿದ್ದಾರೆ ಎನ್ನುವಂತಹ ಚರ್ಚೆ ಜಾಗತಿಕ ಮಟ್ಟದಲ್ಲಿ ನಡೀತಾಗಿದೆ. ಅಮೆರಿಕದ ದೊಡ್ಡ ಶತ್ರುವಾಗಿದ್ದ ಇರಾನ್ ಮೊದಲ ಬಾರಿಗೆ ಇಷ್ಟೊಂದು ಭೀಕರವಾದ ಆಘಾತವನ್ನ ಎದುರಿಸಿದೆ. ಇಸ್ರೇಲ್ ಈ ವಿಚಾರದಲ್ಲಿ ಮುಂದೆ ನುಗ್ಗಿ ದಾಳಿ ಆರಂಭ ಮಾಡಿ ಅಮೆರಿಕ ಕೂಡ ಈ ರಣರಂಗಕ್ಕೆ ನೇರವಾಗಿ ಎಂಟ್ರಿ ಆಗುವಂತೆ ಮಾಡಿತು. ಆದರೆ ಇಷ್ಟೆಲ್ಲದರ ನಡುವೆ ಜಗತ್ತನ್ನ ಬೆಚ್ಚಿ ಬೀಳಿಸುವ ಮತ್ತೊಂದು ವದಂತಿ ಹರಿದಾಡ್ತಾಗಿದೆ. ಈಗಾಗಲೇ ಇರಾನ್ ಬಳಿ ನ್ಯೂಕ್ಲಿಯರ್ ಅಂದ್ರೆ ಪರಮಾಣು ಅಸ್ತ್ರಗಳು ಇವೆ ಎನ್ನುವಂತಹ ಆರೋಪಗಳನ್ನು ಅಮೆರಿಕ ಮಾಡ್ತಾ ಬಂದಿದೆ. ಈಗ ಇರಾನ್ ನೆಲದಲ್ಲಿ ದಿಢೀರನೆ ಸಂಭವಿಸಿದ ಕೆಲವು ಕಂಪನಗಳು ಇರಾನ್ ರಹಸ್ಯವಾಗಿ ಪರಮಾಣು ಬಾಂಬ್ ಪರೀಕ್ಷೆ ನಡೆಸ್ತಾ ಅನ್ನುವಂತಹ ಅನುಮಾನ ಹುಟ್ಟಿಕೊಳ್ಳುತ್ತಾಗಿದೆ. ಅಚ್ಚರಿಯ ವಿಚಾರ ಏನಂದ್ರೆ ಇತ್ತ ಇರಾನ್ನಲ್ಲಿ ಭೂಕಂಪವಾದರೆ ಅತ್ತ ಅಮೆರಿಕದ ಕೆಲವು ಭಾಗಗಳಲ್ಲೂ ದಿಢೀರನೆ ಭೂಕಂಪ ಸಂಭವಿಸಿದ ಸುದ್ದಿಗಳು ಕೇಳಿ ಬರ್ತಾಗಿವೆ. ಹಾಗಾದ್ರೆ ಇರಾನ್ಗೆ ಪ್ರತ್ಯುತ್ತರ ನೀಡಲು ಅಮೆರಿಕ ಕೂಡ ಗುಪ್ತವಾಗಿ ಪರಮಾಣು ಬಾಂಬ್ ಪರೀಕ್ಷೆ ಮಾಡ್ತಾ ಅನ್ನುವಂತಹ ಡೌಟ್ ಈಗ ಜಾಗತಿಕ ತಜ್ಞರನ್ನ ಕಾಡ್ತಾಗಿದೆ. ಪರಮಾಣು ಅಸ್ತ್ರ ಇರುವ ಬಗ್ಗೆ ಇನ್ನೂ ಅಧಿಕೃತ ಸ್ಪಷ್ಟ ಮಾಹಿತಿ ಇಲ್ಲದಿದ್ರೂ ಜಗತ್ತಿನ ಆತಂಕ ಮಾತ್ರ 100 ಮಡಿಯಾಗಿದೆ. ಈ ಅಸ್ತ್ರವನ್ನ ನೇರವಾಗಿ ಬಳಕೆ ಮಾಡೋದಕ್ಕೆ ಇರಾನ್ ಸಿದ್ಧವಾಗಿದೆ ಎನ್ನುವಂತಹ ಚರ್ಚೆಗಳು ನಡೀತಾಗಿದೆ. ಇನ್ನು ಇಸ್ರೇಲ್ ಹಾಗೂ ಅಮೆರಿಕದ ಸತತ ದಾಳಿಯ ಹಿನ್ನೆಲೆಯಲ್ಲಿ ನಲುಗಿ ಹೋಗಿರುವ ಇರಾನ್ ಈಗ ರಕ್ಷಣಾತ್ಮಕ ಆಟ ಬಿಟ್ಟು ಆಕ್ರಮಣಕಾರಿ ಆಟಕ್ಕೆ ಇಳಿದಿದೆ. ಮರುದಾಳಿ ನಡೆಸ್ತಾ ತನ್ನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಸಂಪೂರ್ಣ ಸಜ್ಜಾಗಿದೆ. ಹೀಗಾಗಿ ಮಧ್ಯಪ್ರಾಚ್ಯ ಭಾಗದಲ್ಲಿ ಸಾಲು ಹಿಂಸಾಚಾರ ಹಾಗೂ ತಿಕ್ಕಾಟ ಜೋರಾಗ್ತಾಗಿದೆ. ನೋಡ್ತಾ ಇದ್ದ ಹಾಗೆ ಮಧ್ಯಪ್ರಾಚ್ಯದ ಪ್ರತಿಯೊಂದು ದೇಶ ಕೂಡ ಈ ಯುದ್ಧದ ಬೆಂಕಿಯಲ್ಲಿ ಬಳಲಿ ಹೋಗುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾಗಿದೆ. ಅದರಲ್ಲೂ ವಿಶೇಷವಾಗಿ ಅಮೆರಿಕ ಸೇನೆಯ ನೆಲೆಗಳನ್ನು ಹೊಂದಿರುವಂತಹ ಅರಬ್ ದೇಶಗಳ ಮೇಲೆ ಇರಾನ್ ಸೇನೆ ತನ್ನ ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಕೆ ಮಾಡಿ ಭಾರಿ ದಾಳಿ ಮಾಡ್ತಾಗಿದೆ. ಇಂಥ ಭೀಕರ ಸಮಯದಲ್ಲಿ ಜಗತ್ತು ನಿರೀಕ್ಷೆ ಮಾಡದ ಘಟನೆಯೊಂದು ನಡೆದು ಹೋಗಿದೆ. ಅಮೆರಿಕದ ಬೃಹತ್ ನೌಕಾಪಡೆಯ ಮೇಲೇನೆ ಇರಾನ್ ಅಟ್ಯಾಕ್ ಮಾಡಿದೆ. ಅಮೆರಿಕದ ನೌಕಾಪಡೆಯ ಹೆಮ್ಮೆಯ ಪ್ರತೀಕ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಈಗ ಇರಾನ್ ನಡೆಸಿದಂತಹ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯ ಪರಿಣಾಮವಾಗಿ ದೊಡ್ಡ ಹಾನಿಗೊಳಗಾಗಿದೆ. ಅಂದರೆ ಸುಟ್ಟು ಭಸ್ಮವಾಗಿದೆ. ಅಂದಹಾಗೆ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಮಧ್ಯಪ್ರಾಚ್ಯಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟ ಹಲವು ದಿನಗಳೇ ಕಳೆದು ಹೋಗಿದೆ. ಇರಾನ್ ಕರಾವಳಿಯ ಬಳಿ ಬೀಡು ಬಿಟ್ಟು ಶತ್ರುಗಳ ಎದೆಯಲ್ಲಿ ನಡುಕ ತರಿಸಿದ್ದ ಈ ನೌಕೆ ಇಡೀ ಜಗತ್ತಲ್ಲೇ ಅತ್ಯಂತ ಶ್ರೇಷ್ಠ ಮತ್ತು ಅಪಾಯಕಾರಿ ಯುದ್ಧ ನೌಕೆಗಳಲ್ಲಿ ಒಂದಾಗಿದೆ. ಇದರ ಶಕ್ತಿ ಎಷ್ಟಿದೆ ಗೊತ್ತಾ? ಇದು ಶತ್ರುಗಳ ಜಲಗಡಿಗೆ ಅತ್ಯಂತ ಹತ್ತಿರದಲ್ಲೇ ಇದ್ರೂ ರಡಾರ್ಗಳಿಗೆ ಅದನ್ನು ಗುರುತಿಸುವಷ್ಟು ಕಷ್ಟ. ಹಾಗೂ ಎಲೆಕ್ಟ್ರಾನಿಕ್ ಸಂಕೇತಗಳು ಅಂದರೆ ಸಿಗ್ನಲ್ಗಳು ಸೇರಿ ಯುದ್ಧ ನೌಕೆಗಳ ನಿಖರ ಜಾಗ ತಿಳಿಯೋದಕ್ಕೆ ಪ್ರಯೋಗಿಸುವಂತಹ ಎಲ್ಲ ಹೈಟೆಕ್ ತಂತ್ರಜ್ಞಾನಗಳನ್ನು ಈ ಅಬ್ರಹಾಂ ಲಿಂಕನ್ ಅತ್ಯಂತ ಸುಲಭವಾಗಿ ನಿಭಾಯಿಸುತ್ತೆ. ಶತ್ರು ದೇಶಗಳಿಗೆ ಈ ನೌಕೆಯ ವಿರುದ್ಧ ಹೋರಾಡೋದು ಕಬ್ಬಿಣದ ಕಡಲೆಯಾಗಿತ್ತು. ಆದರೆ ಇಂಥ ಅಜೇಯ ನೌಕೆ ಈಗ ಇರಾನ್ ದಾಳಿಗೆ ಪುಡಿಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ತನ್ನ ಹೆಮ್ಮೆಯ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯ ಮೇಲೆ ಇರಾನ್ ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಈಗ ಸಿಡಿದೆದ್ದಿದೆ. ಇರಾನ್ಗೆ ಹೇಗಾದ್ರೂ ಮಾಡಿ ತಕ್ಕ ಬುದ್ಧಿ ಕಲಿಸಿ ಖಾಯಮಾಗಿ ಸೈಲೆಂಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ವಾಷಿಂಗ್ಟನ್ನಲ್ಲಿ ಶುರುವಾಗಿದೆ. ಇದೇ ಕಾರಣಕ್ಕೆ ಮತ್ತಷ್ಟು ಅತ್ಯಾಧುನಿಕ ಯುದ್ಧ ನೌಕೆಗಳು ಹಾಗೂ ಫೈಟರ್ ಜೆಟ್ ಯುದ್ಧ ವಿಮಾನಗಳನ್ನು ಮಧ್ಯಪ್ರಾಚ್ಯದ ಕಡೆಗೆ ನುಗ್ಗಿಸೋದಕ್ಕೆ ಅಮೆರಿಕ ಸಕಲ ಸಿದ್ಧತೆ ಮಾಡಿಕೊಳ್ತಾಗಿದೆ. 80,000 ಅಮೆರಿಕನ್ ಸೈನಿಕರು ಈಗ ಮಧ್ಯಪ್ರಾಚ್ಯದ ಕಡೆ ಬರ್ತಾಗಿದ್ದಾರೆ. ಹೀಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಘೋರ ಪರಿಸ್ಥಿತಿ ನಿರ್ಮಾಣ ಆಗ್ತಾಗಿದೆ. ಕೇವಲ ವೈಮಾನಿಕ ದಾಳಿ ಮಾತ್ರವಲ್ಲ, ಭೂಸೇನೆಯ ಮೂಲಕ ನೇರವಾಗಿ ಇರಾನ್ ಒಳಗೆ ನುಗ್ಗಿಸುವ ಗ್ರೌಂಡ್ ಇನ್ವೇಷನ್ ಪ್ಲಾನ್ ಕೂಡ ಶುರುವಾಗಿದೆ. ಅಕಸ್ಮಾತ್ ಅಮೆರಿಕದ ಈ ಪ್ಲಾನ್ ಸಕ್ಸಸ್ ಕಂಡು ಆಗ ಅದು ನೇರವಾಗಿ ಇರಾನ್ ಪಾಲಿಗೆ ಅಸ್ತಿತ್ವದ ಸಮಸ್ಯೆಯನ್ನ ತಂದೊಡ್ಡಲಿದೆ. ಅಲ್ಲಿಗೆ ಇರಾನ್ ಶರಣಾಗುವ ಪರಿಸ್ಥಿತಿ ನಿರ್ಮಾಣವಾಗುವುದು ಖಚಿತ. ವೀಕ್ಷಕರೇ, ನಿಮಗೇನನ್ಸುತ್ತೆ? 165 ಮುಗ್ಧ ವಿದ್ಯಾರ್ಥಿನಿಯರು ಈ ಜಾಗತಿಕ ರಾಜಕಾರಣದ ಗುದ್ದಾಟಕ್ಕೆ ಅಥವಾ ಯುದ್ಧದಲ್ಲಿ ಬಲಿಯಾಗಿದ್ದು ನ್ಯಾಯವೇ?
ಅಮೆರಿಕದ ಬೃಹತ್ ಯುದ್ಧ ನೌಕೆಯನ್ನೇ ಟಾರ್ಗೆಟ್ ಮಾಡಿರುವ ಇರಾನ್ನ ಈ ನಡೆ ನೇರವಾಗಿ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡಲಿದೆಯಾ? ಭೂಕಂಪದ ನೆಪದಲ್ಲಿ ಈ ದೇಶಗಳು ನಿಜಕ್ಕೂ ಪರಮಾಣು ಅಸ್ತ್ರ ಪರೀಕ್ಷೆ ಮಾಡ್ತಾ ಇದ್ದಾವ? ನಿಮ್ಮ ಪ್ರಾಮಾಣಿಕ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಈ ರುದ್ರ ಭಯಂಕರ ವಿದ್ಯಮಾನಗಳ ಅಸಲಿ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.